ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಮದುವೆಯಾಗಿ 6 ತಿಂಗಳಿಗೆ ಡೈವರ್ಸ್ ಆಗಿದೆ. ಒಮ್ಮೆಯೂ ಕೂಡ ಸುಖ ಅನುಭವಿಸಿಲ್ಲ. ಇವರ ಬಯೋಡೇಟಾ ತಿಳಿಯಲು ಯಾವ ಕಾರಣಕ್ಕೆ ಪ್ರೊಫೈಲ್ ಕಳಿಸಿದ್ದಾರೆ, ನಿಮ್ಮಲ್ಲಿ ಯಾವ ಗುಣ ಇರಬೇಕು, ಇವರನ್ನ ಹೇಗೆ ಸಂಪರ್ಕ ಮಾಡಬೇಕು, ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇವರ ಬಯೋಡೇಟಾ ಬಂದು ಹೆಸರು ನಂದಿನಿ, ಊರು ದೊಡ್ಡಬಳ್ಳಾಪುರ, ವಯಸ್ಸು 26 ವರ್ಷ ತುಂಬಿದೆ, ಕೆಲಸ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಆದಾಯ ತಿಂಗಳಿಗೆ 30,000 ಸಂಬಳ, ಮದುವೆ ಆಗಿದೆ ಆದರೆ ಡೈವರ್ಸ್ ಆಗಿದೆ, ಮಕ್ಕಳು ಇಲ್ಲ. ಸ್ನೇಹಿತರೆ, ಇದು ಇಷ್ಟು ನಂದಿನಿ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ನನ್ನ ವೈಯಕ್ತಿಕ ಸುಂದರತೆ: ಎತ್ತರ ಬಂದು 157 ಸೆಂಟಿಮೀಟರ್, ತೂಕ 63 kg ಇದ್ದೇನೆ, ಚಂದಿರನಂತೆ ದುಂಡಾದ ಮುಖ, ತೂತಿನ ಅಗಲ ಬಂದು 3.2 ಇಂಚು, ಚಂಡುಗಳು ದಪ್ಪವಾಗಿವೆ, ಹಿಂದಿನ ತಿಕ್ಕಗಳು ಊದಿಕೊಂಡಿವೆ, ಒಮ್ಮೆಯೂ ಸುಖ ಅನುಭವಿಸದ ಮೈಕಟ್ಟು. ವಿಶೇಷ ಮಾಹಿತಿ: ಮದುವೆ ಆದ 6 ತಿಂಗಳಿಗೆ ಅರ್ಥ ಮಾಡಿಕೊಳ್ಳಲು ಆಗದೆ ಅನುಮಾನ, ಕಿರುಕುಳ, ಕುಡಿದು ಕೇಯಲು ಒತ್ತಾಯಿಸುತ್ತಿದ್ದ, ಬೇಡ ಅಂದರೆ ಮನಸ್ಸಿಗೆ ಬಂದ ಹಾಗೆ ಹೊಡೆಯುತ್ತಿದ್ದ, ನನಗೆ ಅವರ ವರ್ತನೆ ಇಷ್ಟ ಆಗದೆ ನ್ಯಾಯಾಲಯಕ್ಕೆ ಹೋಗಿ ಅವರಿಂದ ಡೈವರ್ಸ್ ಪಡೆದು ಬಂದ ಪರಿಹಾರದಲ್ಲಿ ಒಂಟಿ ಜೀವನ ನಡೆಸುತ್ತಿದ್ದೇನೆ. ಸ್ನೇಹಿತರೆ, ಇದು ಇಷ್ಟು ನಂದಿನಿಯವರ ವಿಶೇಷ ಮಾಹಿತಿಯಾಗಿದೆ. ಆಸ್ತಿಯ ವಿವರ: ಗಂಡನಿಂದ ಪರಿಹಾರ ಧನ 5 ಲಕ್ಷ ಸಿಕ್ಕಿದೆ. ಹಾಗೆ 4 ಎಕರೆ ಜಮೀನು ಕೂಡ ನೀಡಿದ್ದಾರೆ. ಇವಾಗ ಅಷ್ಟೇ ಸ್ವಂತ ಮನೆ ಮಾಡಿಕೊಂಡಿದ್ದೇನೆ. ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ. ತವರ ಮನೆಗೂ ಕೂಡ ಹೋಗಿಲ್ಲ. ಒಂದು ಆರೋಗ್ಯ ಹಾಲು ಪಾರ್ಲರ್ ಮಾಡಿಕೊಂಡಿದ್ದೇನೆ. ವರನ ಗುಣಗಳು ಹೀಗಿರಬೇಕು: ಸಹನೆ ತಾಳ್ಮೆಯಿಂದ ನಡೆಸಿಕೊಂಡು ಹೋಗುವ ಗಂಡು ಬೇಕು. ಮುದುಕ ಆದರೂ ಪರವಾಗಿಲ್ಲ, 2ನೇ ಮದುವೆ ಆಗ್ತೇನೆ. ಕೆಟ್ಟ ಚಟಗಳು ಇರಬಾರದು. ಮೋಸ ಮಾಡುವುದು, ಸಂಶಯ ಪಡುವ ಸ್ವಭಾವ ಇರಬಾರದು. ಪ್ರೀತಿಯಿಂದ ನೋವಾಗದ ಹಾಗೆ ಕೇಯಬೇಕು. ಮಕ್ಕಳು ಮಾಡುವ ಶಕ್ತಿ ಇರಬೇಕು. ಸುಖ ಮಾತ್ರ ಚೆನ್ನಾಗಿ ಕೊಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.